ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಮಾಜಿ ಉಪಪ್ರಧಾನಿಗಳು ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಬಾಬು ಜಗಜೀವನ್ ರಾಮ್ ರವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದಂತಹ ಶೀತಲ್ ಟಿಎಸ್, ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜು, ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಸೇರಿದಂತೆ ಹಲವಾರು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಕೂಡ ಹಾಜರಿದ್ದು ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಕಾರ್ಯಕ್ರಮದ ನಂತರ ಮಾದಾರ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಸುಬ್ಬರಾಜರವರು ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ದೇಶದಲ್ಲಿ ಇಂದು ದಲಿತ ಸಮುದಾಯದ ಜನರು ಶಿಕ್ಷಣ, ರಾಜಕೀಯ, ಆಡಳಿತ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸ್ಥಾನಮಾನವನ್ನ ಗಳಿಸಲು ಸಾಧ್ಯವಾಗಿದ್ರೆ ಅದಕ್ಕೆ ಮಹಾನ್ ನಾಯಕ ಬಾಬು ಜಗಜೀವನ್ ರಾಮ್ ರವರ ಕೊಡುಗೆ ಅಪಾರವಾಗಿದೆ. ದಲಿತ ಸಮುದಾಯದಲ್ಲಿ ಜನಿಸಿ ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಜನಸೇವೆಯ ಮೂಲಕ ದೇಶದ ಉಪಪ್ರಧಾನಮಂತ್ರಿಯಾಗಿ, ಹಲವು ಬಾರಿ ಕೇಂದ್ರ ಸಚಿವರಾಗಿ ಹಾಗೂ ದೀರ್ಘಕಾಲ ಸಂಸದರಾಗಿದ್ದ ಬಾಬು ಜಗಜೀವನ್ ರಾಮ್ ಅವರು ದೇಶದ ರಾಜಕೀಯ ಇತಿಹಾಸದಲ್ಲಿ ಅಳಿಸಲಾಗದ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಇಂದು ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಮಾಜದ ಎಲ್ಲ ಮುಖಂಡರು, ಯುವಕರು, ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸಬೇಕು. ಇಂಥ ಮಹನೀಯರ ಜಯಂತಿ ಹಾಗೂ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಬೇಕು. ಆದರೆ ನಮ್ಮ ತಾಲೂಕಿನಲ್ಲಿ ಕೆಲವೇ ಕಾರ್ಯಕ್ರಮಗಳಿಗೆ ಮಾತ್ರ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಉಳಿದ ಮಹನೀಯರ ಕಾರ್ಯಕ್ರಮಗಳನ್ನ ನಿರ್ಲಕ್ಷಿಸುವ ಪ್ರವೃತ್ತಿ ಕಂಡು ಬರ್ತಿದೆ. ಇದು ಸರಿಯಲ್ಲ. ಸಮಾಜದ ಎಲ್ಲಾ ಮಹನೀಯರನ್ನ ಸಮಾನ ಗೌರವದಿಂದ ಸ್ಮರಿಸುವ ಸಂಸ್ಕೃತಿ ನಮ್ಮದಾಗಬೇಕು ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಮುಖಂಡರಾದಂತಹ ಚಿಕ್ಕನಲ್ಲಾಳ ನರಸಿಂಹಯ್ಯ ಅವರು ಕೂಡ ಬಾಬು ಜಗಜೀವನ್ ರಾಮ್ ರವರ ಕುರಿತು ಮಾತನಾಡಿದ್ರು. ಈ ದೇಶ ಕಂಡ ಅಪ್ರತಿಮ ನಾಯಕ. ಇವತ್ತು ಯಾರಾದ್ರೂ ಈ ದೇಶದಲ್ಲಿ ಮೂರೊತ್ತು ಊಟ ಮಾಡ್ತಾ ಇದಾರೆ ಅಂದ್ರೆ ಅದು ನಮ್ಮ ಬಾಬು ಜಗಜೀವನ್ ರಾಮ್ ಕೊಟ್ಟಂತ ಭಿಕ್ಷೆ ಅಂತ ಹೇಳ್ಬೋದು. ಈ ದೇಶದಲ್ಲಿ ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿ ಉಪ ಪ್ರಧಾನಮಂತ್ರಿಗಳಾಗಿ 10 ಬಾರಿ ಸಂಸದರಾಗಿ ಸೋಲಿಲ್ಲದೆ ಸರ್ದಾರನಾಗಿ ಬೆಳೆದಂತ ಬಾಬು ಜಗಜೀವನ್ ರಾಮ್ ಅವರು ಪುಣ್ಯ ಸ್ಮರಣೆಗೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಯುವಕರು ಆಗಮಿಸಿದರೆ ಅವ್ರಿಗೆಲ್ಲ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಇಂಥ ಮಹಾನಾಯಕರ ಜಯಂತಿಗಳಿಗೆ ಜಾತ್ಯತೀತವಾಗಿ ಬಂದು ಎಲ್ಲರೂ ಪಾಲ್ಗೊಳ್ಬೇಕು. ಆದ್ರೆ ನಮ್ಮ ತಾಲೂಕಿನಲ್ಲಿ ಇದೊಂದು ದುರಂತ ಅಂತ ಹೇಳ್ಬೋದು. ಸ್ವಲ್ಪ ಜಯಂತಿಗಳಿಗೆ ಮಾತ್ರ ಕಿತ್ತಾಡ್ಕೊಂಡು ಮುಂದಕ್ಕೆ ಬರ್ತಾರೆ, ಆಮೇಲೆ ಯಾರು ಪತ್ತೆ ಇರೋದಿಲ್ಲ. ಇವೆಲ್ಲ ಮಾಡಬಾರ್ದು. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಲಿ, ಬಾಬು ಜಗಜೀವನ್ ರಾಮ್ ಆಗ್ಲಿ ನಮ್ಮ ಸಮುದಾಯಕ್ಕೆ 2 ಕಣ್ಣಿದ್ದಂಗೆ. ದಯವಿಟ್ಟು ಈ 2 ಕಾರ್ಯಕ್ರಮದಲ್ಲಿ 2 ಸಮುದಾಯದವರು ಕಡ್ಡಾಯವಾಗಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಂಡು ಇವತ್ತು ನಾನು ಪುಣ್ಯ ಸ್ಮರಣೆ ದಿನ ನಮ್ಮ ಬಾಬು ಜಗಜೀವನ್ ರಾಮ್ ಪುಣ್ಯ ಸ್ಮರಣೆಗೆ ಅವರಿಗೆ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನಾನು ದಲಿತ ಸಮುದಾಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋಕ್ಕೆ ಯಾರು ಸಾಧ್ಯನೇ ಆಗಲಿಲ್ಲ. ಕಾಲಘಟ್ಟ ಬಂದಿದ್ರೆ ಅದು ಬಹುಸಂಖ್ಯಾತರು, ನಾವು ಇಡೀ ದೇಶದಲ್ಲಿ ದಲಿತರು ಬಹುಸಂಖ್ಯಾತರು. ಆಗ ಏನು ಇಲ್ದಿದ್ದ ಕಾಲದಲ್ಲೇ ನಮ್ಮ ಜಗಜೀವನ್ ರಾಮ್ ಜಿ ಅವರು ಉಪ ಪ್ರಧಾನಮಂತ್ರಿಗಳಾದ್ರು. ಎಷ್ಟು ಗ್ರೇಟ್ ಆಗ್ಬೋದು ಹೇಳಿ. ಇಂಥ ಮಹಾನಾಯಕರಿಗೆ ನಾವು ಪ್ರತಿಯೊಬ್ಬರು ನಮನಗಳನ್ನು ಸಲ್ಲಿಸಲೇಬೇಕಂತ ಹೇಳಿ ನಾನು ಮನವಿ ಮಾಡ್ತೇನೆ. ಭಾರತ ದೇಶದ ಉಪ ಪ್ರಧಾನಿಗಳು, ಒಬ್ಬ ಧೀಮಂತ ನಾಯಕರು ಆದಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಾಡಳಿತ, ನಮ್ಮ ತಾಲೂಕಿನ ಎಲ್ಲ ಸಮಾಜದ ನಾಯಕರುಗಳಿಗೂ ಧನ್ಯವಾದಗಳನ್ನು ಕೋರ್ತಾ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ನಾಯಕ. ಭಾರತ ದೇಶದ ಕೇಂದ್ರ ಸರ್ಕಾರದಲ್ಲಿ ಸುಮಾರು 28 ವರ್ಷಕ್ಕೆ ರಾಜಕೀಯ ಪ್ರವೇಶ ಮಾಡಿ 30 ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿ ಸುಮಾರು 50 ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿ ಈ ಸಮಾಜದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ ಹುಟ್ಟಿ ವಿದ್ಯಾರ್ಥಿ ದಶೆಯಿಂದಲೇ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಂಡು ಅಸ್ಪೃಶ್ಯತೆಯನ್ನು ಅನುಭವಿಸಿ ಈ ಸಮಾಜಕ್ಕೆ ಏನಾದರೂ ನಾವು ಒಳ್ಳೆ ಕೊಡುಗೆಗಳನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡಿದಂಥ ನಾಯಕರಲ್ಲಿ ಒಬ್ಬರಾದಂಥ ಬಾಬು ಜಗಜೀವನ್ ರಾಮ್ ಅವರ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಅವರು 4 ಖಾತೆಗಳ ಸಚಿವರುಗಳಾಗಿ ಕಾರ್ಮಿಕ ಖಾತೆ, ರೈಲ್ವೆ ಖಾತೆ, ಕೃಷಿ ಖಾತೆ ಮತ್ತು ರಕ್ಷಣಾ ಖಾತೆ ಸಚಿವರುಗಳಾಗಿ ಅವರದೇ ಆದಂಥ ಛಾಪುವನ್ನು ಮೂಡಿಸಿರ್ತಾರೆ. ಇಂಥ ನಾಯಕರುಗಳ ಆದರ್ಶಗಳನ್ನ ಮುಂದೆ ಇಟ್ಕೊಂಡು ನಾವು ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಬೇಕು ಅಂತೇಳಿ, ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತೇಳಿ ನಾನು ತಿಳಿಸ್ತಾ ನನ್ನ 2 ಮಾತುಗಳು ಮಾತಾಡಿದಂಥ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.